ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಶುಕಃ ಅಹಂಕಾರಾತ್ಮಕಃ ಬಾದರಾಯಣಾತ್ ಜಜ್ಞೆ ಸೋಪಿ ಸ್ವಯಂ ಉಮಾಪತಿನ ಪರಶಿವೇಣ ಉಪನೀತಃ ಸರ್ವಾಣಿ ಶಾಸ್ತ್ರಾಣಿ ಅಧೀಯಾಯ ಜನಕರಾಜಾತ್ ಮಿಥಿಲಾಪತೇಃ ವೈರಾಗ್ಯಮಪಿ ಸುಚಾರುರೂಪೇಣ ಸಹ ಜ್ಞಾತುಂ ಶಶಾಕ. ರಾಜ್ಞೆ ಪರೀಕ್ಷಿತೆ ಭಾಗವತಂ ವ್ಯಾಚಖ್ಯೌ ಸ್ವಯಮಪಿ ಪೀವರೀಂ ನಾಮ ಕನ್ಯಾಂ ಪರಿಣಿನಾಯ ಅಂತತಶ್ಚ ಸ್ವಸ್ಯ ಆಶ್ರಮಂ ಸ್ವಪಿತರಂ ವ್ಯಾಸಂ ಚ ಪರಿತ್ಯಜ್ಯ ನಿರ್ಯಯೌ ಇತಿ ಏಷಾ ಕಥಾ ಗತೆ ದಿವಸೆ ಪ್ರಾಶ್ರಾವೆ. ಶುಕಾಚಾರ್ಯ ವ್ಯಾಸರಿಂದ ಹುಟ್ಟಿದವನು. ಅವನು ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ತನ್ನ ಅವತಾರದ ಕೃತ್ಯವನ್ನೆಲ್ಲ ಸಮಾಪ್ತ ಮಾಡಿ ಮುಂದೆ ಆಶ್ರಮವನ್ನು ಪರಿತ್ಯಾಗ ಮಾಡಿ ಹೊರಟೋದ. ತಂದೆಯಾದ ವೇದವ್ಯಾಸರವನನ್ನು ತಡೆದರು, ಆದರೂ ಕೂಡ ಆತ ಹೊರಟೋದ ಅನ್ನೋದನ್ನೆಲ್ಲ ಈ ಹಿಂದಿನ ಭಾಗದಲ್ಲಿ ನೋಡಿದ್ದೇವೆ. ಆ ಯಂ ಪ್ರವ್ರಜಂತ ಮನುಪೇತ ಕೃತ್ಯಂ ಅಂತೇನು ಶ್ಲೋಕ ಇದೆ, ಆ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಕಥೆಗಳನ್ನೆಲ್ಲ ನಾವು ನೋಡಿ ಆಗಿದೆ. ಸ್ವಲ್ಪ ಅದರ ಸಾರಾಂಶ, ಸ್ವಲ್ಪ ವಿಶೇಷ ಅಂಶಗಳನ್ನು, ಸಾರಾಂಶ ಮುಗಿದಿದ್ರೂ ಕೂಡ ವಿಶೇಷ ಅಂಶಗಳನ್ನು ಒಂದಿಷ್ಟನ್ನ ಈ ಭಾಗದಲ್ಲಿ ನೋಡಬೇಕು. ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ. ತನ್ಮಯನಾಗಿ ತಂದೆ ಕರೆದ ಅಂತಿದೆಯಲ್ಲ, ಹೇಗೆ ಕರೆದ ಅಂದರೆ ಪುತ್ರೇತಿ, ಪುತ್ರ ಅಂತ ಕರೆದ ಅಂತಿದೆ. ಪುತ್ರ ಅಂತ ಕರೆದ ಅಂತ ಹೀಗೆ ಹೇಳುವಾಗ ಸಂಸ್ಕೃತದಲ್ಲಿ ಇದೊಂದು ನಿಯಮ, ದೂರಾತ್ ಹೂತೇಚ ಅಂತ ವ್ಯಾಕರಣದ ಅಂಶನೂ ಗಮನಿಸಬೇಕು. ಅದ್ರ ಜೊತೆಗೆ ಅಲ್ಲೊಂದು ಆ ಶಿವನ ಸ್ವರೂಪವನ್ನು ತಿಳಿಸುವಂಥ ಅಂಶವೂ ಇದೆ. ದೂರಾತ್ ಹೂತೆ, ಒಬ್ಬ ಯಾರ್ಯಾರ ವ್ಯಕ್ತಿಯನ್ನು ಬಹಳ ದೂರದಲ್ಲಿ ಇದ್ದವನನ್ನು ನಾವು ಕರೆಯುವಾಗ ಅದು ವಾಕ್ಯ ಪ್ಲುತ ಆಗಬೇಕು. ನಮ್ಗೆ ಗೊತ್ತಿರುವ ಒಂದು ಶಬ್ದ ಪ್ಲುತ ಆಗಬೇಕು. ಹ್ರಸ್ವ ದೀರ್ಘ ಇವು ನಮಗೆ ಸಾಮಾನ್ಯವಾಗಿ ಗೊತ್ತಿವೆ, ದೀರ್ಘವೂ ಗೊತ್ತಿದೆ. ಆದರೆ ಪ್ಲುತ ನಮ್ಗೆ ಗೊತ್ತಿದ್ರೂ ಕೂಡ ನಾವು ವ್ಯವಹಾರದಲ್ಲಿ ಅದನ್ನು ಹೆಚ್ಚು ಬಳಕೆ ಮಾಡೋದಿಲ್ಲ. ಇಷ್ಟೇ. ಹ್ರಸ್ವದ ನಂತರದ್ದು ದೀರ್ಘ, ದೀರ್ಘದ ನಂತರದ್ದು ಪ್ಲುತ. ವ್ಯಕ್ತಿಯೊಬ್ಬನನ್ನು ದೂರದಿಂದ ಕರೆಯುವಾಗ ಕೃಷ್ಣ ಅಂತ ಹೀಗೆ ಕರೀತಾರೆ. ಕೃಷ್ಣ ಅಂತ ಪ್ರಯೋಗ ಮಾಡಿದರೆ ಹ್ರಸ್ವ, ಕೃಷ್ಣ ಅಂತ ಪ್ರಯೋಗ ಮಾಡಿದರೆ ದೀರ್ಘ. ಕೃಷ್ಣ ಅಂತ 3 ಮಾತ್ರಾಗಳನ್ನು ಉಚ್ಚಾರ ಮಾಡಲಿಕ್ಕೆ ಬೇಕಾದ ಕಾಲದಲ್ಲಿ ಅದನ್ನು ಪ್ರಯೋಗ ಮಾಡಿದರೆ ಅದು ಪ್ಲುತ. ಸಾಮಾನ್ಯವಾಗಿ ಒಂದೊಂದು ಸೆಕೆಂಡು ಅಂತ ನಾವು ತಿಳ್ಕೊಳ್ಬಹುದು. ಒಂದು ಮಾತ್ರಾ ಕಾಲದಲ್ಲಿ ಒಂದು ಅಕ್ಷರವನ್ನು ಉಚ್ಚಾರ ಮಾಡಲಿಕ್ಕೆ 1 ಮಾತ್ರಾ ಕಾಲ ಬೇಕು ಅಂತ ತಿಳ್ಕೊಂಡ್ರೆ ಅದು ಒಂದೇ ಮಾತ್ರಾ ಕಾಲದಲ್ಲಿ ಒಂದು ಅಕ್ಷರವನ್ನು ಉಚ್ಚಾರ ಮಾಡಿದರೆ ಅದು ಹ್ರಸ್ವ. 2 ಮಾತ್ರಾ ತಗೊಂಡ್ರೆ ಅದು ದೀರ್ಘ. 3 ಅದಕ್ಕಿಂತ ಹೆಚ್ಚಿನ ತಗೊಂಡ್ರೆ ಅದನ್ನು ಪ್ಲುತ ಅಂತ ಕರೀತಾರೆ. ವ್ಯಕ್ತಿಯೊಬ್ಬನನ್ನ ನಾವು ಹೀಗೆ ದೂರದಿಂದ ಕರೆದಾಗ ಅಲ್ಲಿ ಹ್ರಸ್ವ ಪ್ರಯೋಗನೂ ಅಲ್ಲ, ದೀರ್ಘ ಪ್ರಯೋಗವೂ ಅಲ್ಲ, ಪ್ಲುತ ಪ್ರಯೋಗ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಕಾಣಿಸ್ತದೆ. ಹೀಗೆ ಅಲ್ಲಿ ಪ್ಲುತ ಪ್ರಯೋಗ ಮಾಡಬೇಕು. ಕೃಷ್ಣ ಅಂತ ದೀರ್ಘವಾಗಿ ಪ್ರಯೋಗ ಮಾಡಬೇಕು. ಪ್ಲುತವಾಗಿ, ದೀರ್ಘವಾಗಿ ಅಂದರೆ ಬಹಳ ಎಳೆದು ಪ್ರಯೋಗ ಮಾಡಬೇಕು ಅಂತ ತಾತ್ಪರ್ಯ. ಹ್ರಸ್ವನೂ ಅಲ್ಲ, ದೀರ್ಘವೂ ಅಲ್ಲ, ಅದು ಪ್ಲುತ. ಅದು ಇಷ್ಟಾದಮೇಲೆ ಪ್ಲುತ ಪ್ರಗೃಹ್ಯ ಅಚಿನಿತ್ಯ ಮತ್ತು ಮತ್ತೊಂದು ಸೂತ್ರ.
ಮೊದಲು ದೂರಾದ್ಭೂತೇಚ, ದೂರದಿಂದ ಕರೆಯುವಾಗ ಪೃತಸ್ವರ ಪ್ರಯೋಗ ಮಾಡಬೇಕು ಅಂತನ್ನುವುದು ಅಷ್ಟಾಧ್ಯಾಯಿಯಲ್ಲಿ 8ನೇ ಅಧ್ಯಾಯದ 2ನೇ ಪಾದದ 84ನೇ ಸೂತ್ರ. ಪೃಥ ಪ್ರಗೃಹ್ಯಾಹ ಅಚಿ ನಿತ್ಯಂ ಅಂತನ್ನುವುದು ಅಷ್ಟಾಧ್ಯಾಯಿಯಲ್ಲಿ 6ನೇ ಅಧ್ಯಾಯದ 1ನೇ ಪಾದ. 1ನೇ ಪಾದದಲ್ಲಿ 125ನೇ ಸೂತ್ರ ಅದು. ಆ ಸೂತ್ರದ ಪ್ರಕಾರ ಅಲ್ಲಿ ಪ್ರಕೃತಿ ಭಾವ ಸಂಧಿ ಆಗಬೇಕು ಅಂತ ಇದನ್ನು ಗಮನಿಸ್ಬೇಕು ನಾವು. ಪುತ್ರ ಇತಿ ಹೀಗೆ ಹ್ರಸ್ವವಾಗಿ ಪ್ರಯೋಗ ಮಾಡಿದರೆ ಅದು ಗುಣಸಂಧಿಯಾಗಿ ಪುತ್ರೇತಿ ಅಂತ ಆಗ್ತದೆ. ಆದರೆ ಪುತ್ರೇತಿ ಅಂತ ಆಗುವಂತಿಲ್ಲ, ಇಲ್ಲಿ ಪುತ್ರಾ ಇತಿ ಅಂತ ಆಗಬೇಕು. ಹ್ರಸ್ವ ಅಥವಾ ದೀರ್ಘ ಪ್ರಯೋಗ ಮಾಡಿದರೆ ಪುತ್ರೇತಿ ಅಂತ ಆಗಬೇಕು. ಪುತ್ರಾ ಇತಿ ಪ್ಲುತ ಇರೋದ್ರಿಂದ ಅಲ್ಲಿ ಪ್ರಕೃತಿ ಭಾವ ಸಂಧಿ ಆಗಬೇಕು. ಪ್ರಕೃತಿ ಭಾವ ಸಂಧಿ ಆಗುವುದು ಅಂದರೆ ಬೇರೆ ಯಾವುದೇ ಗುಣಸಂಧಿ ವೃದ್ಧಿ ಸಂಧಿ ಇತ್ಯಾದಿಗಳಾಗದೆ ಹೇಗಿದೆಯೋ ಹಾಗೆ ಉಳಿಯುವುದು ಅಂತ ಅರ್ಥ. ಅದರಿಂದ ಪ್ರಕೃತಿ ಭಾವ ಸಂಧಿ ಆಗಬೇಕು ಅಂತ ನಿಯಮ. ಅದರಿಂದ ಇಲ್ಲೂ ಕೂಡ ಬಹಳ ದೂರದಿಂದ ವ್ಯಾಸರು ತನ್ನ ಮಗನನ್ನು ಕರಿತಾ ಇರೋದ್ರಿಂದ ಪುತ್ರಾ ಇತಿ ಅಂತ ಆಗಬೇಕು. ಪುತ್ರೇತಿ ಸಂಧಿ ಹೇಗಾಯಿತು ಅಂತ ಒಂದು ಪ್ರಶ್ನೆ. ಆ ಪ್ರಶ್ನವನ್ನು ಬಹುತೇಕ ಎಲ್ಲರೂ ಕೂಡ ಜಿಜ್ಞಾಸೆಗೆ ತಗೊಂಡೇ ಇದ್ದಾರೆ. ಪ್ಲುತಸ್ವರ ಇದ್ದಾಗ ಬೇರೆ ಯಾವುದೇ ಸಂಧಿ ಆಗಬಾರ್ದು, ಅಲ್ಲಿ ಹೇಗೆ ಮೂಲ ಇತ್ತೋ ಹಾಗೆ ಉಳಿಬೇಕು. ಪ್ರಕೃತಿ ಭಾವ ಅಂದರೆ ನ್ಯಾಚುರಲಿ ಅದು ಹೇಗೆ ಇತ್ತೋ ಮೊದಲು ಸಂಧಿ ಆಗೋದಕ್ಕಿಂತ ಮುಂಚೆ ಹೇಗಿರ್ತದೋ ಹಾಗೆ ಉಳಿಬೇಕು ಅಂತನ್ನೋದು ಲೌಕಿಕ ಸಂಸ್ಕೃತದ ನಿಯಮ. ಆದರೆ ಈ ಪಾಣಿನಿಯ ಸಂಸ್ಕೃತದ ಈ ನಿಯಮವನ್ನು ನಾವು ವೈದಿಕ ಸಂಸ್ಕೃತದಲ್ಲಿ ಅದರಲ್ಲೂ ವ್ಯಾಸರ ಪ್ರಯೋಗ ಇತ್ಯಾದಿಗಳಿಗೆ ಅನ್ವಯಿಸಿ ನೋಡಬಾರದು ಅಂತ ಉಳಿದೆಲ್ಲ ವ್ಯಾಖ್ಯಾನಕಾರರು ಕೂಡ ಹಾಗೆ ಹೇಳಿದ್ದಾರೆ. ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ಥರ ಸಮಾಧಾನವೂ ಹೇಳಿದ್ದಾರೆ. ಗುರೋರನೃತ ಇತ್ಯಾದಿ ಒಂದು ದೀರ್ಘವಾದ ಸೂತ್ರ ಇದೆ. ಅದು ಅಷ್ಟಾಧ್ಯಾಯಿಯಲ್ಲಿ 8ನೇ ಅಧ್ಯಾಯದ 2ನೇ ಪಾದದ 86ನೇ ಸೂತ್ರ. ಅಲ್ಲಿ ಆ ಸೂತ್ರವನ್ನು ವಿಭಾಗ ಮಾಡಿಕೊಂಡು ಆ ಪ್ಲುತ ಸ್ವರ ಬರುವುದೇ ವಿಕಲ್ಪ. ಸಾಮಾನ್ಯವಾಗಿ ದೂರದಲ್ಲಿದ್ದವರನ್ನು ಕರಿಬೇಕು ಅಂತಾದಾಗ ಪ್ಲುತ ಸ್ವರವನ್ನು ಪ್ರಯೋಗ ಮಾಡಬೇಕು ಅಂತನ್ನೋದು ಹೌದು, ಆದರೆ ಅದು ಕಡ್ಡಾಯ ಏನಲ್ಲ ಅಂತ ವ್ಯಾಖ್ಯಾನ ಮಾಡುವವರು ಅನೇಕ ಜನ ಅದನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಪ್ಲುತಸ್ವರ ಹೇಳಲೇಬೇಕಾಗಿಲ್ಲ. ಪ್ಲುತಸ್ವರ ಬಂದಿದ್ದರೆ ಪುತ್ರಾಯಿತಿ ಅಂತ ಉಳಿತದೆ, ಅದು ಉಳಿಲೇಬೇಕಾಗಿಲ್ಲ, ಹಾಗಾಗಬೇಕಾಗಿಲ್ಲ. ಪ್ಲುತಸ್ವರ ಅಲ್ಲವೇ ಅಲ್ಲ, ಅದು ಹ್ರಸ್ವದಿಂದಲೇ ಹ್ರಸ್ವವನ್ನು ಪ್ರಯೋಗ ಮಾಡಿಯೇ ಅಥವಾ ದೀರ್ಘವನ್ನು ಪ್ರಯೋಗ ಮಾಡಿಯೇ ವ್ಯಾಸರು ತಮ್ಮ ಮಗನನ್ನು ಕರೆದಿರುವಂಥ ಎಲ್ಲ ಸಾಧ್ಯತೆಗಳಿವೆ. ಒಬ್ಬ ವ್ಯಕ್ತಿಯನ್ನು ದೂರದಿದ್ದಲ್ಲಿ ಇದ್ದವನನ್ನು ಕರಿಬೇಕು ಅಂತಾದರೆ ಪ್ಲುತಸ್ವರ ಪ್ರಯೋಗ ಮಾಡಬೇಕಾಗಿಲ್ಲ, ಅದು ಕಡ್ಡಾಯ ಏನಲ್ಲ. ಅಂತ ಹೀಗೆ ಎಲ್ಲ ವ್ಯಾಖ್ಯಾನಕಾರರು ಅನೇಕ ಜನ ಅಭಿಪ್ರಾಯ ಪಡ್ತಾರೆ. ಇದು ಛಾಂದಸ ಪ್ರಯೋಗ, ಪಾಣಿನಿ ವ್ಯಾಕರಣದ ನಿಯಮಗಳನ್ನು ಮೀರಿದಂತಹ ಪ್ರಯೋಗ ಅಂತ ವಿಜಯಧ್ವಜರು ಯಾದವಾರ್ಯರು ಕೂಡ ಅದನ್ನು ಸಮರ್ಥಿಸಿದ್ದಾರೆ. ಪುತ್ರೇತಿ ದೂರಾದ ಆಹ್ವಾನೇ ಪ್ಲುತ ಅಭಾವ, ಪ್ಲುತಸ್ವರ ಯಾಕೆ ಬಂದಿಲ್ಲ ಅಂದರೆ ಛಾಂದಸ ಅಂತಾರೆ ವಿಜಯಧ್ವಜರು ಕೂಡ. ಇದಿಷ್ಟು ಇಲ್ಲಿವರೆಗೆ ನಾವು ನೋಡಿದ ವ್ಯಾಕರಣಾಂಶ ಆಯಿತು. ಅದಲ್ಲದೆ ಸರ್ವಗತತ್ವ ಜ್ಞಾಪನಾಯವ ಅಂತನ್ನೋದು ವಿಜಯಧ್ವಜರು ತಿಳಿಸುವಂಥ ಮತ್ತೊಂದು ಅಂಶ. ಹ್ರಸ್ವ ದೀರ್ಘ ಪ್ಲುತ ಈ ಮೂರನ್ನು ನಾವೆಲ್ಲ ನೋಡಿದ್ವಿ. ದೂರದಲ್ಲಿರುವಂಥ ವ್ಯಕ್ತಿಯನ್ನು ಕರಿಬೇಕಾದ್ರೆ ಪ್ಲುತವನ್ನು ಹೇಳಬೇಕು ಅಂತ ವ್ಯಾಕರಣದ ನಿಯಮವನ್ನು ಕೂಡ ನೋಡಿದ್ವಿ. ಅದಕ್ಕೆ ಅಪವಾದವಾಗಿ ಮತ್ತೊಂದು ನಿಯಮವನ್ನು ನೋಡಿದೆವು. ದೂರದಲ್ಲಿರುವಂಥ ವ್ಯಕ್ತಿಯನ್ನು ಕರೆಯುವಾಗ ಪ್ಲುತ ಹೇಳಲೇಬೇಕಾಗಿಲ್ಲ, ಹೇಳಬೇಕು ಅಂತ ಅನ್ನೋದು ಕಡ್ಡಾಯ ಏನಲ್ಲ ಅಂತ ಅನ್ನೋದನ್ನು ನೋಡಿದ್ವಿ. ಆದರೆ ನಾವು ಇನ್ನೊಂದು ಅಂಶ ಗಮನಿಸಬೇಕೇನೆಂದರೆ, ದೂರದಲ್ಲಿರೋ ವ್ಯಕ್ತಿನೇ ಅಲ್ಲ ಈ ಶುಕ ವ್ಯಾಸರಿಗೆ. ಯಾಕೆಂದ್ರೆ ಅವನು ಸರ್ವಗತ. ನಾವು ನಮ್ಮ ಮಕ್ಕಳನ್ನೋ ಬಂಧು ಬಾಂಧವರನ್ನೋ ಯಾರನ್ನೋ ಕರೆಯುವಾಗ ನಾವಿಲ್ಲಿದ್ದೀವಿ, ದೂರದಲ್ಲಿ ಅವರು ಇರ್ತಾರೆ. ಆದರೆ ವ್ಯಾಸರಿಗೆ ಶುಕ ಸರ್ವಗತ, ಮತ್ತು ಶುಕರಿಗೂ ಕೂಡ ವ್ಯಾಸ ಸರ್ವಗತ. ಶುಕ ಎಲ್ಲೆಲ್ಲಿದ್ದಾನೋ, ಶುಕ ಅಂದರೆ ಶಿವನ ಅವತಾರ, ಅವನು ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲೇ ವ್ಯಾಸರು ಇದ್ದೇ ಇರ್ತಾರೆ. ಸ್ವಯಂ ವ್ಯಾಸರು ಶುಕ ಇರುವ ಜಾಗದಲ್ಲೂ ಕೂಡ ಇದ್ದೇ ಇದ್ದಾರೆ. ಮತ್ತು ಶಿವನೂ ಕೂಡ ಮನೋಭಿಮಾನಿ ಆದ್ದರಿಂದ ಎಲ್ಲರಲ್ಲೂ ಕೂಡ ಇದ್ದೇ ಇರ್ತಾನೆ. ಎಲ್ಲ ವೃಕ್ಷಗಳಲ್ಲೂ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಅವನು ಇದ್ದಾನೆ ಅಂತ ನಾವು ನೋಡಿದ್ದೀವಿ. ಆದ್ದರಿಂದ ಶುಕ, ವ್ಯಾಸರ ಮಗ ಶುಕ ದೂರದಲ್ಲಿದ್ದರೆ ಅವನು ಕರೀಲಿಕ್ಕೆ ಪ್ಲುತಸ್ವರ,
ಅವನು ದೂರದಲ್ಲಿ ಇಲ್ವೇ ಇಲ್ಲ, ಸರ್ವಗತನೇ ಆಗಿದ್ದಾನೆ. ವ್ಯಾಸನೂ ಸರ್ವಗತ, ಮತ್ತು ಈ ಶುಕನೂ ಸರ್ವಗತ. ಆದ್ದರಿಂದ ಯಾರನ್ನ ಇಲ್ಲಿ ದೂರದಲ್ಲಿದ್ದವ್ರನ್ನ ಕರಿಬೇಕಾಗಿದೆ? ಸಮೀಪದಲ್ಲಿದ್ದವ್ರನ್ನೇ ಕರೆದಿದ್ದಾರೆ. ಅದರಿಂದ ಪೃಥಸ್ವರ ಬೇಕಾಗಿಯೇ ಇಲ್ಲ ಅಂತ ಇನ್ನೊಂದು ತತ್ವ. ತನ್ಮಯತಯ ಅಂತಿದೆಯಲ್ಲ, ಪುತ್ರೇತಿ ತನ್ಮಯತಯ ತರ್ವೋಪಿ ನೇದುಹೋ ಅಂತ. ಇಲ್ಲಿ ದ್ವೈಪಾಯನ ವಿರಹಕಾತರ ಆಜುಹಾವ ಏನಂತ ಕರೆದ? ಪುತ್ರ ಅಂತ ಕರೆದ. ತನ್ಮಯತಯ ಕರೆದ. ವ್ಯಾಸರು ಬಹಳ ತನ್ಮಯರಾಗಿದ್ದರು, ಪುತ್ರನಲ್ಲೇ ಮನಸ್ಸನ್ನು ನೆಟ್ಟಿದ್ರು. ಆದ್ದರಿಂದ ಬಹಳಷ್ಟು ತನ್ಮಯರಾಗಿ ತನ್ನ ಮಗನನ್ನು ಕರೆದರು ಅಂತ. ಆ ವ್ಯಾಸರಿಗೆ ಅದನ್ನು ಕ್ರಿಯಾ ವಿಶೇಷಣವನ್ನಾಗಿ ನಾವು ಮಾಡಬಹುದು. ಇದು ಒಂದು ವಿಷಯ. ಇನ್ನೊಂದು, ತರವೋಪಿ ತನ್ಮಯತೆಯ ನೇದು. ತನ್ಮಯತೆಯ ಅನ್ನೋ ಶಬ್ದ ಆ ಕಡೆ ವ್ಯಾಸರಿಗೂ ಅನ್ವಿತ ಆಗುವಂತಿದೆ, ಈ ಕಡೆ ವೃಕ್ಷಗಳಿಗೂ ಕೂಡ ಅನ್ವಿತ ಆಗುವಂತಿದೆ. ಅದು ತುಂಬ ಅದ್ಭುತವಾದ ಸಂಗತಿ. ಇದನ್ನು ಸಂಸ್ಕೃತದಲ್ಲಿ ದೇಹಲಿ ದೀಪ ನ್ಯಾಯ ಅಂತಾರೆ. ದೀಪವನ್ನು ಕೋಣೆ ಮಧ್ಯದಲ್ಲಿಟ್ಟರೆ ಈ ಕಡೆ ಮಾತ್ರ ಬೆಳಕು ಬೀಳ್ತಿರ್ತದೆ. ಆದರೆ ಹೊಸ್ತಲ ಮೇಲೆ ದೀಪ ಇಟ್ಟರೆ ಅದು ಈ ಕಡೆನೂ ಬೆಳಕು ಬೀಳ್ತದೆ, ಆ ಕಡೆನೂ ಬೆಳಕು ಬೀಳ್ತದೆ. ಆದ್ದರಿಂದ ತನ್ಮಯತೆ ಅನ್ನೋದು ವ್ಯಾಸರಿಗೂ ಸಂಬಂಧಪಟ್ಟದ್ದಾಗಿದೆ, ಹಾಗೆ ವೃಕ್ಷಗಳಿಗೂ ಸಂಬಂಧಪಟ್ಟದ್ದಾಗಿದೆ ಅಂತ ನಾವು ಅದನ್ನು ತಿಳ್ಕೊಳ್ಬಹುದು. ವೃಕ್ಷಗಳು ಈ ಶಿವನ ವ್ಯಾಪ್ತಿಯನ್ನು ಪಡೆದಿವೆ. ಅಹಂಕಾರಾತ್ಮಕ ರುದ್ರಾವತಾರಭೂತ ಶುಕಸ್ಯ ವ್ಯಾಪ್ತಿಮತ್ತಯ ವೃಕ್ಷಾ ಅಪಿ ಪ್ರತಿಶಬ್ದಂ ನೇದುಹೋ. ತನ್ಮಯತೆಯ ಅನ್ನೋದಕ್ಕೆ ವ್ಯಾಪ್ತಿಮತ್ತಯ, ಶುಕನ ವ್ಯಾಪ್ತಿಯನ್ನು ಪಡೆದುದರಿಂದ ಅಹಂಕಾರದ ಅಭಿಮಾನಿಯಾದ ಶಿವನ ಅವತಾರನಾದವನು ಈ ಶುಕ, ಅವನ ವ್ಯಾಪ್ತಿಯನ್ನು ಪಡೆದಿವೆ ಇವು ಅಂತ ತನ್ಮಯತೆಯ ಅಂತ ಅನ್ನೋದಕ್ಕೆ ಅರ್ಥ. ತರವೋಪಿ ಕೇವಲ ವೃಕ್ಷಗಳು ಮಾತ್ರ ಅಲ್ಲ, ಇನ್ನು ಕಿಮುತ ಶರೀರವುಳ್ಳಂಥ ಮನುಷ್ಯರು, ಅಲ್ಲಿ ಸ್ವಲ್ಪ ಬುದ್ಧಿ ಇದ್ದವರು, ಅವ್ರ ಬಗ್ಗೆ ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ? ವೃಕ್ಷಗಳಿಗೆ ಮನುಷ್ಯನಷ್ಟು ಬುದ್ಧಿ ಇಲ್ಲ, ಆದರೂ ಅವುಗಳೆಲ್ಲ ಕರೆದವು. ಹಾಗಿರುವಾಗ ಮನುಷ್ಯರು ವ್ಯಾಸರು ಮಾಡಿದ ಆಹ್ವಾನಕ್ಕೆ ಹೋಗೊಟ್ರು ಅಂತ ಏನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ? ಸರ್ವಭೂತ ಹೃದಯ ಅಂತ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಸರ್ವಭೂತಾನಾಂ ಹೃತ್ಸ್ಥಾನಂ ಅಯತೆ ಗಚ್ಚತಿ. ಎಲ್ಲರ ಹೃದಯದಲ್ಲಿ ಇವನು ಇರುವವನು. ಅಯತಿ ಅಂದರೆ ಅಯಗತವು ಅಂತ ಧಾತು. ಆ ಪ್ರಕಾರ ಎಲ್ಲರ ಹೃದಯದಲ್ಲಿ ಇದ್ದವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಆದ್ದರಿಂದ ಆತ ಸರ್ವಭೂತ ಹೃದಯ. ಭಾಗವತ ತಾತ್ಪರ್ಯದಲ್ಲಿ ಅಕಾತರಃ ಕಾತರವತ್ ದರ್ಶಯಾಮಾಸ ಅಂತಿದೆ. ಮೂಲತಃ ಆತ ಕಾತರ ಏನಾಗಿರಲಿಲ್ಲ, ವ್ಯಾಸರು ತಮ್ಮ ಧೈರ್ಯವನ್ನೇನು ಕಳ್ಕೊಂಡಿದ್ದಿಲ್ಲ, ದೀನರಾಗಿರಲಿಲ್ಲ. ಆದರೆ ಕಾತರಹ ಅಂತಲ್ಲಿ ಶಬ್ದ ಪ್ರಯೋಗ ಇದೆ ಭಾಗವತದಲ್ಲಿ. ಅದಕ್ಕೆ ಕಾತರಹ ಅಂತ ಅನ್ನೋದಕ್ಕೆ ಕಾತರಹ ಇವ ಅಂತ ಅರ್ಥ. ಇವ ಅಂತ ಅಲ್ಲಿ ಪ್ರಯೋಗ ಮಾಡಿಲ್ಲ ಭಾಗವತದಲ್ಲಿ. ಇವ ಅಂದರೆ ಅದರಂತೆ ಅಂತ ಅರ್ಥ. ಭಾಗವತದಲ್ಲಿ ಪ್ರಯೋಗ ಮಾಡದೆ ಹೋದರೂ ಕೂಡ ನಾವು ಆ ಅರ್ಥವನ್ನು ತಿಳ್ಕೊಳ್ಬೇಕು. ಅನೇಕ ಕಡೆ ಮುಖವನ್ನು ನೋಡಿ ಇದು ಚಂದ್ರ ಅಂತಾರೆ, ಅಗ್ನಿ ಮಾಣವಕ ಅಂತಾರೆ. ಈ ಹುಡುಗ, ಈ ಒಟ್ಟು ಬಾಲಕ ಇವನು ಬೆಂಕಿ ಅಂತಾರೆ. ಬೆಂಕಿ ಅಂದರೆ ಬೆಂಕಿ ಅಂತ ಅರ್ಥ. ಅಂತೆ ಇವ ಅನ್ನೋ ಶಬ್ದವನ್ನು ಹೇಳದೆ ಹೋದರೂ ಕೂಡ ಆ ಸಂದರ್ಭವನ್ನು ನೋಡಿ ಆ ಇವ ಅನ್ನೋದನ್ನು ತಿಳ್ಕೋತಾರೆ. ಬಾಲಕ ಬೆಂಕಿಯಂತೆ, ಸಿಂಹನಂತೆ ಈ ಹುಡುಗ ಅಂತ ಹೀಗೆ ಹೇಳಿದಾಗ, ಸಿಂಹ ಈ ಹುಡುಗನೇ ಸಿಂಹ ಅಂತ ಹೇಳಿದಾಗ ಹುಡುಗನನ್ನು ಸಿಂಹ ಅಭಿನ್ನ ಅಂತ ಯಾರೂ ತಿಳ್ಕೊಳ್ಳೋದಿಲ್ಲ. ಸಿಂಹದಂತೆ ಅಂತ ಹೇಳುವವರ ಅಭಿಪ್ರಾಯವನ್ನು ಕೇಳುವವರು ಸುಲಭವಾಗಿ ತಿಳ್ಕೊಂಡು ಬಿಡ್ತಾರೆ. ಹಾಗೆ ಇಲ್ಲೂ ಕೂಡ ಕಾತರಹ ಅಂತ ಶಬ್ದ ಇದೆ. ಕಾತರವನ್ನು ಈ ಶಬ್ದವನ್ನು ಭಗವಂತನ ಅವತಾರರಾದ ವ್ಯಾಸರಲ್ಲಿ 100% ಅನ್ವಯಿಸ್ಲಿಕ್ಕೆ ಬರೋದಿಲ್ಲ ಅಂತ ಓದಿದವ್ರಿಗೆ ಗೊತ್ತಿದ್ದಾಗ ಕಾತರವತ್ ಅಂತ ಅರ್ಥ ಮಾಡ್ಕೋತಾರೆ. ದ್ವೈಪಾಯನ ವಿರಹ ಕಾತರಹ ಆಜುಹಾವ ಅಂತ ದ್ವೈಪಾಯನ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ವಿಜಯಧ್ವಜರ ಒಂದು ಅರ್ಥ ಹೇಳ್ತಾರೆ. ದ್ವೈಪಾಯನ ಅಂದ್ರೆ ಏನರ್ಥ? ದ್ವೀಪದಲ್ಲಿ ಹುಟ್ಟಿದವನು. ದ್ವೀಪೇ ಭವಃ ದ್ವೈಪಾಯನಃ. ದ್ವೀಪದಲ್ಲಿ ಯಾರು ಹುಟ್ಟೋದು ಸಾಧ್ಯ ಇಲ್ಲ. ಹುಟ್ಟುವುದು ತಂದೆಯ ಮೂಲಕ, ತಾಯಿಯಲ್ಲಿ ಹುಟ್ಟಬೇಕು. ವೇದವ್ಯಾಸರನ್ನ ಪರಾಶರ ಸುತ ಅಂತ ಹೇಳ್ತಾರೆ, ಸತ್ಯವತಿ ಸುತ ಅಂತಾರೆ, ಹಾಗೆ ದ್ವೈಪಾಯನ ಅಂತ ಕರೀತಾರೆ. ಯಾಕೆ ದ್ವೈಪಾಯನ ಅಂತ ಕರೆದಾಗಲೂ ಕೂಡ
ದ್ವೀಪದಲ್ಲಿ ಆತ ಹುಟ್ಟಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಆದರೂ ದ್ವೈಪಾಯನ ಅಂತ ಕರೀತಾರೆ. ಹಾಗೇನೆ ಪರಾಶರ ಸುತ ಅಂತ ಕರೆದ್ರು, ಸತ್ಯವತಿ ಸುತ ಅಂತ ಕರೆದ್ರೂ ಕೂಡ ಪರಾಶರ ಮೂಲಕ ಸತ್ಯವತಿಯರಲ್ಲಿ ಆತ ಹುಟ್ಟಿಲ್ಲ ಅಂತನ್ನೋದು ಕೇಳುವವರಿಗೆಲ್ಲರಿಗೂ ಗೊತ್ತಾಗಬೇಕು. ಈ ಮೂರೂ ಹೆಸರುಗಳನ್ನು ನಾವು ತುಲನೆ ಮಾಡಿ ವಿಮರ್ಶಿಸಿದರೆ ದ್ವೀಪದಲ್ಲಿ ಹುಟ್ಟಿಲ್ಲ ಅವನು, ಯಾಕಂದ್ರೆ ಅವನು ಎಲ್ಲಿಯೂ ಹುಟ್ಟುವವನೇ ಅಲ್ಲ. ಒಂದು ಮಗು ಹುಟ್ಟುವುದಾದ್ರೂ ಕೂಡ ದ್ವೀಪದಲ್ಲಿ, ದ್ವೀಪ ಅನ್ನೋ ಜಾಗದಲ್ಲಿ ಹುಟ್ಟುತ್ತದೆ ಅಷ್ಟೇ. ಆಸ್ಪತ್ರೆಯಲ್ಲಿ ಹುಟ್ಟುತ್ತದೆ, ಮನೆಯಲ್ಲಿ ಹುಟ್ಟುತ್ತದೆ. ಹುಟ್ಟುವುದು ತಂದೆಯ ಮೂಲಕ, ತಾಯಿಯಲ್ಲಿ ಹುಟ್ಟಬೇಕಷ್ಟೆ, ಹೊರತು ದ್ವೀಪದಲ್ಲಿ ಮನೆಯಲ್ಲಿ ಯಾರೂ ಹುಟ್ಟೋದಿಲ್ಲ. ಹಾಗಾದರೆ ಈ ಮೂರು ಶಬ್ದಗಳನ್ನು ವಿಮರ್ಶಿಸಿ ನೋಡಿದಾಗ ವ್ಯಾಸರು ಸತ್ಯವತಿಯಲ್ಲಿಯೂ ಹುಟ್ಟಲಿಲ್ಲ, ಪರಾಶರ ಮೂಲಕವೂ ಹುಟ್ಟಲಿಲ್ಲ. ಅವನು ಹೇಗೆ ದ್ವೈಪಾಯನ ಅಂತನ್ನೋದು ಕೇವಲ ಅವನಿಗೊಂದು ಹೆಸರಷ್ಟೇ. ಹಾಗೆಯೇ ಸತ್ಯವತಿ ಸುತ, ಪರಾಶರ ಸುತ ಅಂತನ್ನೋದು ಕೂಡ ಒಂದು ಪ್ರಸಿದ್ಧವಾದ ನಾಮ ಅಷ್ಟೇ. ಪರಾಶರ ಸುತ, ಸತ್ಯವತಿ ಸುತ ಅನ್ನೋದನ್ನು ಬಿಟ್ಟು ದ್ವೈಪಾಯನ ಅನ್ನೋ ಹೆಸರನ್ನೇ ಮೇಲಿದ ಮೇಲೆ ಯಾಕೆ ಹೇಳ್ತಿದ್ದಾರೆ ಅಂದರೆ ಅವನು ಎಲ್ಲಿಯೂ ಹುಟ್ಟಲಿಲ್ಲ, ಅವನು ಅಜನ್ಮ ಅನ್ನೋದನ್ನು ತಿಳಿಸ್ತಾರೆ. ಅಂಥ ಸರ್ವಭೂತ ಹೃದಯ ಮುನಿಮಾನತೋಸ್ಮಿ ಅಂತ ಭಾಗವತ ತಾತ್ಪರ್ಯದ ಶ್ಲೋಕಗಳನ್ನು ನಾವು ಅವತ್ತು ನೋಡಿದ್ದೀವಿ. ಅದರಲ್ಲೂ ಕೂಡ ಕೆಲವು ಸಂಗತಿಗಳನ್ನು ವಿವರವಾಗಿ ನೋಡಬೇಕಷ್ಟೆ. ನಿತ್ಯ ತೃಪ್ತ ಪರಾನಂದ, ಯಾವತ್ತೂ ಅನಾದಿ ಕಾಲದಿಂದಲೂ ಆತ ತೃಪ್ತ. ಪರಾನಂದ, ಅತ್ಯಂತ ಶ್ರೇಷ್ಠವಾದಂಥ ಆನಂದ ಇದ್ದವನು ಸ್ವಯಂ, ಮತ್ತು ಇನ್ನೊಬ್ಬರಿಗೆ ಅತ್ಯಂತ ಶ್ರೇಷ್ಠವಾದಂಥ ಆನಂದವನ್ನು ಕೊಡುವಂಥವನು. ಯಹ ಅವ್ಯಯ ಪರಮೇಶ್ವರ, ಅವ್ಯಯ ನಾಶರಹಿತ, ಪರಮೇಶ್ವರ ಸರ್ವೇಶ್ವರ ಅಂತ ಅರ್ಥ. ಪರಮ ಅಂದರೆ ಲಕ್ಷ್ಮೀದೇವಿ, ಅವಳಿಗೂ ಕೂಡ ಈತ ಈಶ್ವರ. ಪರಮ ಲಕ್ಷ್ಮೀದೇವಿ ಯಾಕೆಂದರೆ ಪರ ಅಂದರೆ ಶ್ರೇಷ್ಠ, ಮಾ ಅಂದರೆ ಜ್ಞಾನ. ಶ್ರೇಷ್ಠವಾದ ಜ್ಞಾನ ನಮಗೆ ಯಾರಿಂದ ಬರ್ತದೋ ಅಂಥ ಲಕ್ಷ್ಮೀದೇವಿ ಪರಮ. ಅವಳಿಗೂ ಕೂಡ ಈತ ಈಶ ಅಂತ ಅದರ ತಾತ್ಪರ್ಯ ಆಗ್ತದೆ. ಯೋವ್ಯಯ ಪರಮೇಶ್ವರ. ಯಸ್ಯ ಪುತ್ರಫಲಂ ನೈವ, ಇವನಿಗೆ ಮಕ್ಕಳು ಹುಟ್ಟುವುದಕ್ಕಾಗಿ ಇನ್ನೊಬ್ಬರ ಅಗತ್ಯವಿಲ್ಲ, ಮತ್ತು ಮಕ್ಕಳೇ ಹುಟ್ಟುವ ಅಗತ್ಯವೂ ಇಲ್ಲ. ನೈವ ಯಜ್ಜಾತಂ ಜಗದೀದೃಶಂ, ಯಾಕಂದರೆ ಯಜ್ಜಾತಂ ಜಗದೀದೃಶಂ, ಇಂಥ ಯಾವ ಭಗವಂತನಿಂದ ಈದೃಶಂ ಜಗತ್ತು, ಇಷ್ಟು ವಿಶಾಲವಾದ ಜಗತ್ತೆಲ್ಲವೂ ಇವನಿಂದಲೇ ಹುಟ್ಟಿದೆ. ಹಾಗಿರುವಾಗ ಇವನಿಗೆ ಮಕ್ಕಳು ಹುಟ್ಟಲಿಕ್ಕೆ ಮತ್ತೊಬ್ಬರ ಆಶೀರ್ವಾದ ಅನುಗ್ರಹಗಳ ಅಗತ್ಯವಿಲ್ಲ. ಯದಧೀನ ಶ್ರೇಯ ಅಪಾಂಗಾತ್, ಯದಧೀನ ಯಾವ ಭಗವಂತನ ಅಧೀನಳಾದವಳು ಈ ಲಕ್ಷ್ಮೀದೇವಿ, ಅವಳ ಅಪಾಂಗ ಅಂದರೆ ಕಟಾಕ್ಷ. ಕಟಾಕ್ಷದಿಂದಲೇ ಬ್ರಹ್ಮರುದ್ರಾದಿ ಸಂಸ್ಥಿತಿ. ಬ್ರಹ್ಮ ರುದ್ರ ಮೊದಲಾದವರೆಲ್ಲ ತಮ್ಮ ತಮ್ಮ ಪದವಿಯಲ್ಲಿದ್ದಾರೆ. ಅಂಥವನಿಗೆ ಸ ಪುತ್ರಾರ್ಥಂ ತಪಸ್ತೇಪೆ, ತನಗೊಬ್ಬ ಮಗ ಬೇಕು ಅನ್ನುವ ಕಾರಣದಿಂದ ರುದ್ರನನ್ನು ತಪಸ್ಸಿಂದ ಒಲಿಸಿಕೊಂಡ ಅನ್ನುವುದು ಕೇವಲ ಒಂದು ಲೀಲಾ ಅಷ್ಟೇ. ಅವನು ವ್ಯಾಸೋ ರುದ್ರಸ್ಯ ಚ ಈಶ್ವರ, ವಸ್ತುತಃ ಅವನು ರುದ್ರನಿಗೂ ಈಶ್ವರ. ಅಲ್ಲಿ ಈಶ್ವರ ಅಂತ ಶಬ್ದ ಇದೆಯಲ್ಲ, ಈಶ್ವರ ಅನ್ನೋ ಶಬ್ದವೇ ರುದ್ರನಿಗೂ ಈಶ್ವರ ಅನ್ನೋ ಅರ್ಥವನ್ನು ತೋರಿಸ್ತದೆ. ಯಾಕೆ ಹಾಗೆ ಅಂದರೆ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ, ಈಶೇಭ್ಯೋ ಬ್ರಹ್ಮರುದ್ರಶ್ರೀ ಶೇಷಾದಿಭ್ಯೋ ಯಥೋ ಭವಾನ್ ವರೋತ ಈಶ್ವರಾಖ್ಯಾತೆ ಮುಖ್ಯ ನಾಣ್ಯಸ್ಯ ಕಸ್ಯಚಿತ್ ಅಂತ. ಈಶ್ವರ ಅಂತ ಶಬ್ದ ಇದೆಯಲ್ಲ, ನಮಗದು 3 ಅಕ್ಷರದ ಶಬ್ದ ಇವತ್ತು, ಈಶ್ವರ ಅಂತ. ಆದರೆ ಮೂಲತಃ ಅದು 4 ಅಕ್ಷರದ ಶಬ್ದ, ಈಶವರ ಅಂತ. ವರ ಅಂದರೆ ಶ್ರೇಷ್ಠ, ಈಶರು ಅಂದರೆ ಸಮರ್ಥರಾದವರು, ಜಗತ್ತನ್ನು ಆಳ್ಲಿಕ್ಕೆ ಸಮರ್ಥರಾದಂಥ ಲಕ್ಷ್ಮೀದೇವಿ, ಬ್ರಹ್ಮ, ರುದ್ರ ಮೊದಲಾದವರು ಈಶರು. ಅವರಿಗೂ ಈತ ಇನ್ನೂ ಶ್ರೇಷ್ಠ ವರ. ಅದರಿಂದ ಈಶಾನಾಂ ವರಹ, ಒಟ್ಟು 4 ಅಕ್ಷರದ ಶಬ್ದ. ಈಶವರ ಅಂತ ಆಗಬೇಕಾಗಿದ್ದು ಈಶ್ವರ ಅಂತ ಹೀಗಾಗಿದೆ ಅಷ್ಟೆ. ಅವನ ಕಾತರ್ಯಂ ದರ್ಶಯಾಮಾಸ ವಿಯೋಗಿ ಲೌಕಿಕಂ ಹರಿಹಿ. ಜಗತ್ತಿನಲ್ಲಿ ಮಕ್ಕಳನ್ನು ಕಳ್ಕೊಂಡಂಥ ತಂದೆ ತಾಯಂದ್ರೆ ಹೇಗೆ ವರ್ತಿಸ್ತಾರೆ ಅಂತನ್ನೋದನ್ನು ಆತ ತೋರಿಸಿದ ಅಷ್ಟೆ. ಎಂ ಕಾಮಯೇ ತಮ್ ತಮ್ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತ ಲಕ್ಷ್ಮೀದೇವಿ, ನಾನು ಏನು ಬಯಸ್ತೇನೋ ಅದು ನಡೀತದೆ. ಯಾರನ್ನಾದರೂ ರುದ್ರ ಪದವಿಗೂ ಏರಿಸಬಲ್ಲೆ, ಯಾರನ್ನಾದರೂ ಬ್ರಹ್ಮ ಪದವಿಗೂ ಏರಿಸಬಲ್ಲೆ ಅಂತ ಈ ರುದ್ರನನ್ನೇ ಆ ಲಕ್ಷ್ಮೀದೇವಿ ತನ್ನ ಇಚ್ಛೆಗೆ ತಕ್ಕಂತೆ ಪದವಿಯಲ್ಲಿ ಇರಿಸಬಲ್ಲಲು, ಬೇಕಾದಾಗೆ ಕೆಳಗೆ ಇಳಿಸಬಲ್ಲಳು ಕೂಡ. ಅವಳಿಗೆ ಅಧಿಪತಿ ಈ ಪರಮಾತ್ಮ. ಮಮಯೋನಿಹಿ ಅಪ್ಸು ಅಂತಃಸಮುದ್ರೆ,
ನನಗೂ ಕಾರಣಭೂತನಾದವನು, ನನ್ನನ್ನೂ ನಿಯಂತ್ರಿಸಬಲ್ಲವನು ಅಪ್ಸು ಅಂತಃಸಮುದ್ರೆ, ಆ ಕ್ಷೀರಸಾಗರದ ನಡುವೆ ಇದ್ದಾನೆ. ಹೀಗೆ ಅವನು ಇದೆಲ್ಲ ತೋರಿಸಿದೊಂದು ಲೀಲಾ ಅಷ್ಟೆ. ಕುತಃ ಕಾತರತಾ ತಸ್ಯ ನಿತ್ಯಾನಂದ ಮಹೋದಧೇಹೆ, ಅವನು ನಿತ್ಯವಾದಂಥ ಆನಂದದ ಸಾಗರ, ಮಹೋದಧೆ ಅಂದರೆ ಸಾಗರ, ಅಂಥವನಿಗೆ ಕಾತರತ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಅಂತದ್ರ ತಾತ್ಪರ್ಯ. ಈಶನ್ನಪಿ ಲೋಕಸ್ಯ, ಮೊನ್ನೆ ದಿವಸ ಶ್ಲೋಕ ನೋಡಿದ್ದೇವೆ. ಸರ್ವಸ್ಯ ಜಗತೋ ಲೋಕಸ್ಯ ಜಗತೋ ಹರಿಹಿ ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶ ಇವ ದುರ್ಬಲ ಅಂತ. ಈಶನ್ ಅಂತನ್ನುವುದು ಈಶ ಐಶ್ವರ್ಯ, ಒಡೆತನ, ಇನ್ನೊಬ್ಬರ ಮೇಲಿನ ಹತೋಟಿ ಅನ್ನೋದನ್ನು ತಿಳಿಸುವಂಥ ಒಂದು ಶಬ್ದ. ಈಶನ್ ಅಂತಿದೆ, ಪರಸ್ಮೈ ಪದ ಇದೆ. ಈಗಿನ ವ್ಯಾಕರಣದ ಪ್ರಕಾರ ಈಶಾನಃ ಅಂತ ಆಗಬೇಕು. ಈಶಾನೋ ಭೂತ ಭವ್ಯಸ್ಯ ಅಂತ ಬೇರೆ ಕಡೆ ಹಾಕಿ ಪ್ರಯೋಗನೂ ಇದೆ. ಇಲ್ಲಿ ಈಶನ್ ಅಂತಿದೆ, ಪರಸ್ಮೈ ಪದ. ಲೋಕಸ್ಯ ಸರ್ವಸ್ಯ ಜಗತಃ ಹರಿಹಿ, ಸಮಸ್ತ ಜಗತ್ತು, ಜಡವಾದ ಜಗತ್ತು ಮತ್ತು ಲೋಕ ಅಂದರೆ ಚೇತನ ಜಗತ್ತು, ಲೋಕರ ದರ್ಶನ ಅಂತ. ಜಡ ಜಗತ್ತಿಗೆ ಜ್ಞಾನ ಇಲ್ಲ, ಚೇತನ ಜಗತ್ತಿಗೆ ಜ್ಞಾನ ಇದೆ. ಲೋಕರ ದರ್ಶನ, ದರ್ಶನ ಅಂದರೆ ಜ್ಞಾನ, ಅಪರೋಕ್ಷ ಜ್ಞಾನ ಅಂತಲ್ಲ, ಒಟ್ಟಾರೆ ಜ್ಞಾನ ಇದೆ ಚೇತನ ಜಗತ್ತಿಗೆ. ಹೀಗೆ ಲೋಕಸ್ಯ ಅಂದರೆ ಚೇತನ ಜಗತ್ತಿಗೆ, ಮತ್ತು ಜಗತ್ತಃ ಅಂದರೆ ಜಡವಾದ ಜಗತ್ತಿಗೆ ಇವನು ಈಶನ್, ಒಡೆಯನಾಗಿದ್ದಾನೆ ಅಂತ ಹೀಗೆ ಅದರ ತಾತ್ಪರ್ಯ. ಅಲ್ಲಿ ಈಶಾನಃ ಅಂತ ಪರಸ್ಮೈ ಆತ್ಮನೇ ಪದ ಆಗಬೇಕಾದದ್ದು ಪರಸ್ಮೈ ಪದ ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂದರೆ, ಜಗತ್ತಿನ ಆಳ್ವಿಕೆಯನ್ನು ಅವನು ನಡೆಸುವುದಿದೆಯಲ್ಲ, ಅವನು ತನ್ನ ಸ್ವಂತದ ಇಚ್ಛೆಗಾಗಿ ಅಲ್ಲ, ಅದನ್ನೆಲ್ಲ ಅವನು ನಡೆಸುವುದು ಈ ಜಗತ್ತಿನ ಹಿತದೃಷ್ಟಿಯಿಂದಲೇ. ನಾವು ಮೊದಲು ನೋಡಿದ್ದೀವಿ, ಎತ್ರ ತ್ರಿಸರ್ಗೋ ಮೃಷ, ಭಗವಂತನ ಪಾಲಿಗೆ ಈ ಸೃಷ್ಟಿ ವ್ಯರ್ಥ, ಅವನಿಗೆ ಬೇಕಾಗಿಲ್ಲ, ಆದರೆ ಜಗತ್ತಿಗೆ ಅದು ಬೇಕಾಗಿದೆ. ಜಡವಾದ ಜಗತ್ತಿಗೂ ಚೇತನವಾದ ಜಗತ್ತಿಗೂ ಇವನ ಆಳ್ವಿಕೆ ಬೇಕಾಗಿದೆ, ಅದಕ್ಕಾಗಿ ಮಾಡ್ತಿದ್ದಾನಷ್ಟೆ. ಅದಕ್ಕಾಗಿ ಪರಸ್ಮೈ ಪದ ಪ್ರಯೋಗ ಮಾಡಿದ್ದಾರೆ. ಕರ್ಮಾಣಿ ಕುರುತೆ ವಿಷ್ಣು ಅಂತ ಕೆಲವು ಕಡೆ ಇದೆ, ಕರ್ಮಾಣಿ ಕುರುತೆ ನಿತ್ಯಂ ಅಂತ. ನಿತ್ಯಂ ಅಂತನ್ನೋದು ಋಷಿಕೇಶ ತೀರ್ಥರು ಅನುಸರಿಸಿದಂಥ ಪಾಠ ಅಂತ ಕಾಣಿಸ್ತದೆ, ಅಥವಾ ಋಷಿಕೇಶ ತೀರ್ಥರ ಅನುಸಾರಿಯಾದ ಗ್ರಂಥಗಳನ್ನು ಅವಲಂಬಿಸಿ ಆಮೇಲೆ ಮುಂದಿನವರು ಬರೆದಿಟ್ಟಂಥ ಪಾಠ. ಗೋವಿಂದಾಚಾರ್ಯ ಸಂಪಾದನೆ ಮಾಡಿದ ಪಾಠದಲ್ಲಿ ನಿತ್ಯಂ ಅಂತಲೇ ಇದೆ. ಕರ್ಮಾಣಿ ಕುರುತೆ ನಿತ್ಯಂ, ನಿತ್ಯವೂ ಕರ್ಮಗಳನ್ನು ಮಾಡ್ತಾ ಇರ್ತಾನೆ, ಒಂದಲ್ಲ ಒಂದು ಕರ್ಮವನ್ನು ಮಾಡ್ತಾನೆ ಇರ್ತಾನೆ. ವರ್ತ ಏವಚ ಕರ್ಮಣಿ ನಾನವಾಪ್ತಂ ಅವಾಪ್ತವ್ಯಂ ಅಂತ ಭಗವದ್ಗೀತಾದಲ್ಲೂ ಅದನ್ನೇ ಹೇಳ್ಕೊಂಡಿದ್ದಾನೆ. ಕರ್ಮಾಣಿ ಕುರುತೆ ವಿಷ್ಣು ಅಂತ ಹೇಳಿದಾಗ ಆ ವಿಷ್ಣು ಅಂತಿದ್ರು ಅದಕ್ಕೂ ಒಂದು ಅರ್ಥ ಇದ್ದೇ ಇದೆ. ಗತಿಷ್ಠ ಸರ್ವಭೂತಾನಾಂ ಪ್ರಜಾನಾಂ ಚಾಪಿ ಭಾರತ ವ್ಯಾಪ್ತೋ ಮೇ ರೋದಸಿ ಪಾರ್ಥ ಕಾಂತಿಶ್ಚಾಭ್ಯಧಿಕ ಮಮ ಅಧಿಭೂತ ನಿವಿಷ್ಟಶ್ಚ ತದಿಚ್ಛುಶ್ಚಾಸ್ಮಿ ಭಾರತ ಅಂತ ವಿಷ್ಣು ಶಬ್ದದ ಅರ್ಥವನ್ನು ಮಹಾಭಾರತದಲ್ಲಿ ಬಂದದ್ದನ್ನು ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಉದ್ಧರಿಸ್ತಾರೆ. ಗತಿಶ್ಚ ಸರ್ವಭೂತಾನಾಂ, ಎಲ್ಲ ಪ್ರಜೆಗಳಿಗೂ ಈ ಭಗವಂತನೇ ಗತಿ, ಆದ್ದರಿಂದ ಆತ ವಿಷ್ಣು. ಪ್ರಜಾನಾಂ ಚಾಪಿ ಭಾರತ, ಎಲ್ಲ ಪ್ರಜೆಗಳಿಗೂ ಆತ ಉತ್ಪಾದಕ. ವ್ಯಾಪ್ತೌಮೇ ರೋದಸಿ ಪಾರ್ಥ, ಕೃಷ್ಣ ಅರ್ಜುನನಿಗೆ ಹೇಳ್ಕೊಂಡ ಶ್ಲೋಕ ಇದೆ. ಭೂಮ್ಯಾಕಾಶಗಳನ್ನು ನಾನು ವ್ಯಾಪಿಸಿ ನಿಂತಿದ್ದೇನೆ. ವಿಶ್ವ ವ್ಯಾಪ್ತವು ಅಂತ ಧಾತು. ಕಾಂತಿಶ್ಚ ಅಭ್ಯಧಿಕ ಮಮ, ನನ್ನದು ಸ್ವಭಾವ ಸಹಜವಾದಂಥ ಅಪ್ರಮಿತವಾದಂಥ ಸೊಬಗು. ಕಾಂತಿಶ್ಚ ಅಭ್ಯಧಿಕ ಮಮ ಅಧಿಭೂತ ನಿವಿಷ್ಟಶ್ಚ ತದಿಚ್ಛುಶ್ಚ, ಎಲ್ಲ ಅಧಿಭೂತಗಳಲ್ಲಿಯೂ ಕೂಡ, ಈ ಪಂಚಮಹಾಭೂತಗಳಲ್ಲಿಯೂ ಕೂಡ ನಾನು ನಿವಿಷ್ಟ, ಅದರೊಳಗೆ ಪ್ರವೇಶ ಮಾಡಿದ್ದೇನೆ. ತದಿಚ್ಛು, ಅದಕ್ಕೆ ಸೃಷ್ಟಿ ಪಾಲನೆ ನಾಶ ಇತ್ಯಾದಿಗಳಾಗಬೇಕು ಅಂತ ನಾನು ಯಾವತ್ತೂ ಬಯಸ್ತಾ ಇರ್ತೇನೆ. ಆದ್ದರಿಂದ ನಾನು ವಿಷ್ಣು ಅಂತ ಅವನು ಹೇಳ್ಕೊಂಡದ್ದು. ವಿಷ್ಣು ಅನ್ನೋ ಶಬ್ದವನ್ನೇ ಅಲ್ಲಿ ಬಳಕೆ ಮಾಡುವ ಮೂಲಕ ಆ ಭಗವಂತನ ಸ್ವಭಾವ ಏನು, ಜಗತ್ತಿನ ಪಾಲನೆ, ಅದರ ನಾಶ ಇತ್ಯಾದಿಗಳ ಕುರಿತಾಗಿ ಅವನ ಸ್ವಭಾವ ಏನು ಅಂತ ಅನ್ನೋದನ್ನು ತೋರಿಸ್ತಾರೆ. ಕೀನಾಶ ಇವ ದುರ್ಬಲ ಅಂತ. ಕೀನಾಶ ಅಂದರೆ ರೈತ ಅಂತಲೂ ಅರ್ಥ ಇದೆ. ಕೀನಾಶಃ ಕರ್ಷಕಃ ಸ್ಮೃತಃ ಅಂತ ಭಾಗವತ ತಾತ್ಪರ್ಯದಲ್ಲೇ ಮುಂದೊಂದು ಕಡೆ ಆಚಾರ್ಯ ಹೇಳ್ತಾರೆ. ಕೀನಾಶ ಅಂದರೆ ಕದರ್ಯ, ಒಬ್ಬ ಕ್ಷುದ್ರ ಅಂತ ಹೀಗೂ ಕೂಡ ಕೋಶಗಳಲ್ಲಿ ಅರ್ಥ ಇದೆ. ಅದರಿಂದ ನಾವು ಯಾವ ಅರ್ಥವನ್ನು ಕೂಡ ಇಲ್ಲಿ ಇಟ್ಕೊಳ್ಬಹುದು. ಹೊಟ್ಟೆಪಾಡಿಗಾಗಿ ದುಡಿಯುವಂಥ ರೈತನಂತೆ ಒಂದು ಅರ್ಥ, ಅಥವಾ ತೀರಾ ಕ್ಷುದ್ರನಾದ ವ್ಯಕ್ತಿಯಂತೆ, ರೈತನೇ ಆಗಬೇಕಾಗಿಲ್ಲ, ಯಾರೂ ಆಗಬಹುದು ಅಂಥ ಒಬ್ಬ ವ್ಯಕ್ತಿಯಂತೆ ಈ ಭಗವಂತನು ಕೂಡ
ನಿತ್ಯನೂ ಕೆಲಸ ಮಾಡ್ತಾನೇ ಇರ್ತಾನೆ. ಹೀಗಾದ್ರೆ ತಾತ್ಪರ್ಯ. ದೇವತ್ವೇ ದೇವವಚ್ಚೇಷ್ಟ ಅಂತಿದೆ. ದೇವತ್ವೇ ಅಂದರೆ ದೇವಕುಲಾವತಾರೆ. ದೇವಕುಲದಲ್ಲಿ ಅವನು ಹುಟ್ಟಿದಾಗ, ವಾಮನಾವತಾರ ಇತ್ಯಾದಿಗಳಿದೆಯಲ್ಲ ಅದು ದೇವಕುಲದಲ್ಲಿ ಅವತಾರ. ಕಶ್ಯಪ ಇತ್ಯಾದಿಗಳು ಮನುಷ್ಯರಲ್ಲ, ಅವರ ಕುಲದಲ್ಲಿ ಹುಟ್ಟಿದವನು ಅಂತ ತಾತ್ಪರ್ಯ. ಮೂಲತಃ ಭಗವಂತ ತನ್ನ ಮೂಲ ರೂಪದಲ್ಲಿ ನಾರಾಯಣ ಎಂಬ ರೂಪದಿಂದ ಇರ್ತಾನೆ. ಅವನು ಅವತಾರ ಮಾಡುವಾಗ ಕೆಲವು ಬಾರಿ ಮನುಷ್ಯನಾಗಿ, ಕೆಲವು ಬಾರಿ ದೇವಕುಲದಲ್ಲಿಯೂ ಹುಟ್ಟುತ್ತಿರ್ತಾನೆ. ದೇವಕುಲದಲ್ಲಿ ಹುಟ್ಟಿದ್ದು ನರಸಿಂಹ, ವಾಮನ ಮೊದಲಾದ ರೂಪಗಳು. ಕೆಲವು ಬಾರಿ ತಂದೆಯಿಂದ ಹುಟ್ಟಬಹುದು, ಕೆಲವು ಬಾರಿ ತಂದೆ ಇಲ್ಲದೇನೂ ಹುಟ್ಟಬಹುದು. ಅದರಿಂದ ದೇವಕುಲಾವತಾರೆ ವಾಮನ ಮೊದಲಾದ ಅವತಾರಗಳಲ್ಲಿ. ಮಾನುಷತ್ವೇ, ಮನುಷ್ಯ ಕುಲದಲ್ಲಿ ರಾಮಕೃಷ್ಣಾದಿ ರೂಪಗಳಿಂದ ಹುಟ್ಟಿದಾಗ, ಮಾನುಷಿ ಅಂದರೆ ಮನುಷ್ಯ ಸದೃಶವಾದ ಚೇಷ್ಟೆಗಳನ್ನು ಅವನು ತೋರಿಸ್ತಾನೆ ಅಂತ ಹೀಗೆ ತಾತ್ಪರ್ಯ. ಸರ್ವಭೂತ ಹೃದಯಂ ಅಂತನ್ನೋದಕ್ಕೆ ಹೀಗೊಂದಿಷ್ಟು ವಿವರಣೆಗಳಿವೆ ಯಾದವಾರ್ಯ ವ್ಯಾಖ್ಯಾನದಲ್ಲಿ. ಅಹಂಕಾರಾತ್ಮಕತ್ವಾತ್ ಮನಃಪ್ರಭೇದ ರೂಪ ಅಹಂಕಾರ ಅಭಿಮಾನಿತ್ವಾದ್ ಇತ್ಯರ್ಥ. ತಥಾಚ ಹೃನ್ಮನೋ ವಿಶೇಷ ರೂಪಂ ಅಹಂಕಾರಂ ಪ್ರೇರಕತೆಯ ಅಯತಿ ಹೃದಯಂ ಇತಿ ವ್ಯಾಖ್ಯಾನಂ ಸೂಚಯತೆ. ಮನಸ್ಸಿನ 5 ಪ್ರಭೇದಗಳು: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ. ಇವು ಮನಸ್ಸಿನ 5 ಪ್ರಭೇದಗಳು, ಮನೋವೃತ್ತಿಗಳು. ಅದರಲ್ಲಿ ಅಹಂಕಾರ ಅನ್ನುವ ಮನೋವೃತ್ತಿಗೆ ಮತ್ತು ಅಹಂಕಾರ ತತ್ವಕ್ಕೂ ಕೂಡ, ಎರಡಕ್ಕೂ ಅವನು ಪ್ರೇರಕ. ಇದನ್ನು ನಾವು ಗಮನಿಸಬೇಕು. ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ ಅಂತ ಹೀಗೇನು ತತ್ವಗಳಿವೆ, 24 ತತ್ವಗಳು. ಅದರಲ್ಲಿ ಅಹಂಕಾರ ತತ್ವಕ್ಕೂ ಅವನು ಪ್ರೇರಕ. ಮತ್ತು ಈ ಅಹಂಕಾರ ಅಂತ ಮನಸ್ಸಿನ 3ನೇ ಒಂದು ವೃತ್ತಿ ಏನಿದೆ ಅದಕ್ಕೂ ಅವನು ಪ್ರೇರಕ. ಆದ್ದರಿಂದ ಅಂಥ ರುದ್ರಾವತಾರನಾದ ಶುಕಮುನಿ ಎಲ್ಲರ ಹೃದಯದಲ್ಲಿ ಕೂಡ ಇದ್ದೇ ಇದ್ದಾನೆ. ನಮ್ಮ ಮನಸ್ಸಿದೆ ಅಂದರೆ ಅಲ್ಲಿ ಅಹಂಕಾರನೂ ಇದ್ದೇ ಇದೆ. ಅಲ್ಲಿ ಈ ರುದ್ರನೂ ಇದ್ದಾನೆ, ರುದ್ರನ ಅವತಾರಿಯಾದಂಥ ಶುಕನೂ ಇದ್ದೇ ಇದ್ದಾನೆ. ಯೋಗಶಕ್ತಿಯಿಂದ ಕೆಲವು ಬಾರಿ ಕೆಲವು ಋಷಿಗಳು, ಕೆಲವು ದೇವತೆಗಳೆಲ್ಲ ಬೇರೆ ಬೇರೆ ಕಡೆ ಪ್ರವೇಶ ಮಾಡ್ತಿರ್ತಾರೆ. ಆ ಥರ ಈತ ಪ್ರವೇಶ ಮಾಡಿದವನಲ್ಲ. ಇದು ಆ ಸರ್ವಭೂತ ಹೃದಯಂ ಅನ್ನೋ ಮಾತಿನಿಂದ ನಮಗೆ ತಿಳಿಯುವಂಥದ್ದು. ಹೀಗೆ ಶುಕಾಚಾರ್ಯ ತಾನು ನೇರವಾಗಿ ಉತ್ತರ ಕೊಡಲಿಲ್ಲ. ತಾನು ಆ ವೃಕ್ಷಗಳು, ಉಳಿದ ಪ್ರಾಣಿಗಳು, ಪಕ್ಷಿಗಳು ಏನಿವೆ ಅವುಗಳ ಮೂಲಕ ಉತ್ತರ ಕೊಡಿಸಿದ. ಆ ಮೂಲಕ ವ್ಯಾಸರಿಗೆ ಒಂದು ತತ್ವವನ್ನೇನು ತಿಳಿಸ್ಬೇಕು ಅಂತ ಹೊರಟಿದ್ದಲ್ಲ. ವ್ಯಾಸರಿಗೆ ಉತ್ತರ ಕೊಡುವ ಒಂದು ನೆಪದಿಂದ ನಮ್ಮಂಥವ್ರಿಗೆ ತತ್ವವನ್ನು ತಿಳಿಸಿದ. ಎಲ್ಲ ಪ್ರಾಣಿಗಳಲ್ಲೂ ಪಕ್ಷಿಗಳಲ್ಲಿಯೂ ನಾನಿದ್ದೇನೆ, ಮನಸ್ಸಿನ ಅಭಿಮಾನಿಯಾಗಿ, ಅಹಂಕಾರದ ಅಭಿಮಾನಿಯಾಗಿ, ಅಲ್ಲದೆ ಅಹಂಕಾರ ತತ್ವದ ಅಭಿಮಾನಿಯಾಗಿ ಕೂಡ ಇದ್ದೇನೆ ಅಂತ ತತ್ವವನ್ನು ತಿಳಿಸ್ತಾನೆ. ಹೀಗೆ ಎಂ ಪ್ರವ್ರಜಂತಂ ಅನುಪೇತಂ ಅಪೇತ ಕೃತ್ಯಂ ಅಂತ ಏನು ಶ್ಲೋಕ ಇದೆ, ಆ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ವಿಭಿನ್ನ ವ್ಯಾಖ್ಯಾನಗಳು, ಭಾಗವತ ತಾತ್ಪರ್ಯ, ಅದನ್ನೆಲ್ಲ ಇವತ್ತು ನೋಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.